ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಈ ಬೆಳಗಿನ 2 ಪ್ರಮುಖ ಬೆಳವಣಿಗೆಗಳು. ಇದು ಒಂದಕ್ಕೊಂದು ಪೂರಕವಾಗಿರುವಂತಹ ಬೆಳವಣಿಗೆ ಮತ್ತು ಒಂದರ ಮೇಲೆ ಇನ್ನೊಂದು ಡಿಪೆಂಡ್ ಆಗಿದೆ. ನಾನು ಮಾತನಾಡ್ತಾ ಇರುವುದು ಅಮೆರಿಕ, ಇಸ್ರೇಲ್ ಹಾಗೂ ಇರಾನ್ ನಡುವಿನ ಯುದ್ಧಕ್ಕೆ ಸಂಬಂಧಪಟ್ಟ ಹಾಗೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ 2 ಮಹತ್ತರ ಬೆಳವಣಿಗೆಗಳಿಗಾಗಿ ಒಂದು ಗೊತ್ತು, ಇಸ್ಲಾಮಾಬಾದ್ನಲ್ಲಿ ಪಾಕಿಸ್ತಾನದ ಮಧ್ಯಸ್ಥಿಕೆಯಲ್ಲಿ ನಿನ್ನೆ ಮಾತುಕತೆ ನಡೆಯಿತು. ಸುಮಾರು 21 ಗಂಟೆಗಳ ಕಾಲ ಮಾತುಕತೆ ನಡೆದರೂ ಯಾವುದೇ ಒಂದು ಒಪ್ಪಂದಕ್ಕೆ ಬರೋದಕ್ಕೆ ಸಾಧ್ಯ ಆಗಿಲ್ಲ. ಸೊ ಯಾವುದೇ ಒಪ್ಪಂದ ಇಲ್ಲದೆ ಅಮೆರಿಕದ ಉಪಾಧ್ಯಕ್ಷ ವ್ಯಾನ್ಸ್ ಅವರು ತಮ್ಮ ದೇಶಕ್ಕೆ ಸ್ವದೇಶಕ್ಕೆ ಹಿಂತಿರುಗುವಾಗ ಅವರು ಹೇಳಿದ್ರು, ಇದರಿಂದ ಯಾವುದೇ ಒಪ್ಪಂದಕ್ಕೆ ಬರೋದಕ್ಕೆ ಸಾಧ್ಯ ಆಗದಿರುವುದಿದೆಯಲ್ಲ, ಅದು ಅಮೆರಿಕಕ್ಕಿಂತ ಇರಾನ್ಗೆ ಹೆಚ್ಚು ಹಾನಿಯನ್ನ ಉಂಟು ಮಾಡೋದು ಅಂತ. ಸೊ ಇನ್ನು ಮುಂದೆ ಏನಾಗುತ್ತೆ, ಈ ಮಾತುಕತೆ ಒಪ್ಪಂದ ಆಗದಿರುವುದು ಮಾತುಕತೆಯ ವಿಫಲವ ಅಥವಾ ಕ್ಲೋಸ್ ಆಗೋಯ್ತಾ, ಅದು ನೆಕ್ಸ್ಟ್ ಮಾತುಕತೆಯ ದಾರಿ ಇಲ್ವಾ, ಈ ಪ್ರಶ್ನೆ ಇದೆ. ಇದು ಎಲ್ಲದ್ರ ಬಗ್ಗೆ ನಾನು ಮಾತನಾಡ್ತೀನಿ. ಅದರ ಜೊತೆಗೆ ಇನ್ನೊಂದು ಬಹಳ ಮುಖ್ಯವಾದ್ದು ಅಂದ್ರೆ, ಅಮೆರಿಕದ ಗುಪ್ತಚರ ಸಂಸ್ಥೆ CIA ಒಂದು ವರದಿಯನ್ನು ಸಲ್ಲಿಸಿದೆ. ಆ ವರದಿ ಬಹಳ ಕುತೂಹಲಕರವಾದ್ದು. ಅದು ಚೀನಾ ಮತ್ತು ರಷ್ಯಾ ಇರಾನ್ ಜೊತೆಗೆ ಮಾಡಿಕೊಂಡ ಶಸ್ತ್ರಾಸ್ತ್ರ ಒಪ್ಪಂದ ಮತ್ತು ಈ ಹಂತದಲ್ಲಿ ಆ ಶಸ್ತ್ರಾಸ್ತ್ರಗಳು ಇರಾನ್ಗೆ ಬರ್ತಾ ಇವೆ ಅನ್ನೋದು. ಹಾಗಿದ್ರೆ ಈ 2 ಬೆಳವಣಿಗೆಗಳಿಂದ ಈ ಏನು ಯುದ್ಧ ಇದೆ, ಇನ್ನೂ ವರ್ಷಗಳ ಕಾಲ ಇದು ನಡೆಯುತ್ತಾ? ಏನಾಗುತ್ತೆ ಹಾಗಿದ್ರೆ? ವಿಶ್ವಕ್ಕೆ ಏನಾಗುತ್ತೆ? ಇಂತಹ ಪ್ರಶ್ನೆಗಳಿಗೆ ಇದ್ರ ಬಗ್ಗೆ ವಿಶ್ಲೇಷಣೆ ಮಾಡೋದಕ್ಕೆ ನಾನು ಯತ್ನ ಮಾಡ್ತೀನಿ. ಮೊದಲನೇದು ಪಾಕಿಸ್ತಾನದ ಅಲ್ಲೇ ನಡೆದಂತಹ ಮಾತುಕತೆ. ಈ ಮಾತುಕತೆ ಏನಿದೆ, ಈ ಚರ್ಚೆಗಳು ವಿಫಲ ಆಗಿವೆ ಅಂತ. ಅಂದ್ರೆ ಯಾವುದೇ ತೀರ್ಮಾನಕ್ಕೆ ಬರೋದಕ್ಕೆ ಸಾಧ್ಯ ಆಗಿಲ್ಲ. ಇದರಿಂದಾಗಿ ತಾತ್ಕಾಲಿಕವಾಗಿ ಈ ತಕ್ಷಣ ಶಾಂತಿ ನೆಲೆಸುತ್ತೆ ಅನ್ನುವುದೇನಿದೆ, ಅದು ಸಾಧ್ಯ ಇಲ್ಲ ಅನ್ನೋದನ್ನ ತೋರಿಸ್ಕೊಟ್ಟಿದೆ. 2 ಪಕ್ಷಗಳು ಅಂದ್ರೆ ಅಮೆರಿಕ ಒಂದ್ ಕಡೆ, ಇರಾನ್ ಒಂದ್ ಕಡೆ, ತಮ್ಮ ಕಂಡೀಷನ್ಸ್ ಏನಿದೆ ಅದರಿಂದ ಈ ಕಡೆ ಬರೋದಕ್ಕೆ ಅವರು ಸಿದ್ಧ ಇಲ್ಲ. ಸೊ ಇದಕ್ಕೊಂದು ರೀತಿಯಲ್ಲಿ ನಾವು ಇಂಗ್ಲಿಷ್ ನಲ್ಲಿ ಡೆಡ್ ಲಾಕ್ ಅಂತೀವಿ. ಮಾತುಕತೆ ಈಗಾಗಿರೋದು ಡೆಡ್ ಲಾಕ್. ಸಂಪೂರ್ಣ ವಿಫಲ ಆಯ್ತು, ಮುಗಿದೋಯ್ತು, ನಾಳೆ ಬೆಳಗ್ಗೆ ಇದಕ್ಕಿದ್ದಂಗೆ ಇದು ಮಾಡ್ತಾರೆ, ಯುದ್ಧ ವಿರಾಮ ಖತಮ್ ಆಗುತ್ತೆ ಅಂತ ಅಲ್ಲ. ಈಗ ಡೆಡ್ ಲಾಕ್ ಆಗಿದೆ. ಇದು ಮುಂದೆ ಏನಾಗುತ್ತೆ ಅಂತ. ಹಾಗಿದ್ರೆ ಚರ್ಚೆಗಳು ಮುಂದುವರಿಯುವ ಸಾಧ್ಯತೆ ಇದೆಯಾ ಅಂತ. ಬಹಳ ಸಂದರ್ಭದಲ್ಲಿ ಹಾಗೆ ಆಗುತ್ತೆ. ನೀವು ಇಂತಹ ಚರ್ಚೆಗಳು ಒಂದೇ ದಿನ 21 ಗಂಟೆಯಲ್ಲಿ ಮುಗಿದು ಹೋಗಲ್ಲ. ಯಾಕೆಂದ್ರೆ ಇರಾನ್ನಲ್ಲಿ ದಟ್ ಅವರ ಇಸ್ಲಾಮಿಕ್ ರೆವಲ್ಯೂಷನರಿ ಪ್ರಭುತ್ವ ಬಂದ ಮೇಲೆ ಫಸ್ಟ್ ಟೈಮ್ ಅಮೆರಿಕ ಅಂಡ್ ಇರಾನ್ ಮುಖಾಮುಖಿ ಆದದ್ದು. ಆದ್ರಿಂದ ಇಂತಹ 40 ವರ್ಷಗಳ ಸುದೀರ್ಘವಾದಂತಹ ವೈರತ್ವ ಇದೆಯಲ್ಲ, ಅದು ಒಮ್ಮೆಲೆ ಹೋಗಲ್ಲ. ಹಾಗಿದ್ರೆ ಸೊ ಯಾಕೆ ಇದು ಬಹಳಷ್ಟು ಸಂದರ್ಭದಲ್ಲಿ ಒಮ್ಮೆಲೆ ಸಂಪೂರ್ಣವಾಗಿ ನಿಲ್ಲೋದಿಲ್ಲ ಅಥವಾ ಯಶಸ್ವಿ ಆಗೋದಿಲ್ಲ ಅನ್ನೋದಕ್ಕೆ ದೊಡ್ಡ ದೊಡ್ಡ ದೇಶಗಳ ಒಂದು ಒತ್ತಡ ಇರುತ್ತೆ. ಅದು ಚೀನಾ ಅಂತ ಹೇಳಿದೆ ನಾನು. ಚೀನಾ ಈಗ ಗೊತ್ತಾಗ್ತಾ ಇದೆ, ಚೀನಾ ಇಸ್ ಬಿಹೈಂಡ್ ಇರಾನ್. ಅದರಿಂದ ಅಮೆರಿಕ ಇನ್ನೂ ದೊಡ್ಡ ತಲೆನೋವು. ಇನ್ನು ಯಥಾ ಪ್ರಕಾರ ಆರ್ಥಿಕ ಒತ್ತಡದ ಸಮಸ್ಯೆ ಇದೆ, ಹಾಗೆ ಮನುಷ್ಯರು ಸಾಯ್ತಾ ಇದ್ದಾರೆ, ಇದೆಲ್ಲ. ಸೊ ಇತಿಹಾಸದಲ್ಲೂ ಕೂಡ ಹಲವಾರು ಯುದ್ಧಗಳಲ್ಲಿ ಮೊದಲ ಚರ್ಚೆಗಳು ವಿಫಲ ಆಗಿವೆ, ನಂತರ ಮಾತಾಡಿ ಇತಿಹಾಸದಲ್ಲಿ ನೋಡ್ಬೋದು, ನಂತರ ಒಂದು ಒಪ್ಪಂದ ಬರಕ್ ಸಾಧ್ಯ. ಅದರಿಂದ ಒಮ್ಮೆಲೆ 21 ಗಂಟೆ ಎಲ್ಲ ಆಗ್ಬಿಡ್ತು, ಮುಗಿದ ಹೋಯ್ತು ಅನುಭವ ಇದು ಮಾಡ್ಬೇಕಾದ್ದು ಬೇಕಾಗಿಲ್ಲ ಅಂತ. ಇನ್ನು ಸಾಧ್ಯತೆಗಳು ಏನಿವೆ ಅಂತ, ಮತ್ತೆ ಚರ್ಚೆ ಆಗತ್ತೆ, ಪ್ರಾರಂಭ ಆಗತ್ತೋ ಅನ್ನೋ ಸಾಧ್ಯತೆ ಪ್ರತಿಶತ 60ರಿಂದ 70ರಷ್ಟು. ಸೊ ಸಮ್ ಅಬ್ಸರ್ವೇಷನ್ 60 to 70% ಲೆಟ್ ಸ್ಟಾಕ್ ವಿಲ್ ರಿಸ್ಯೂಮ್ ಸೂನ್ ಅಂತ. ಹಾಗೇನೆ ಯುದ್ಧಕ್ಕೆ ಮುಂದುವರಿಯೋ ಸಾಧ್ಯತೆಯನ್ನು ತಳ್ಳಕ್ಕಾಗಲ್ಲ. ಒಂದು ಸಣ್ಣ ಪ್ರಮಾಣದಲ್ಲಿ ಒಂದ್ ಕಡೆ ಯುದ್ಧ ನಡೀತಾ ಮಾತುಕತೆ ಕೂಡ ಮುಂದುವರಿಬಹುದು. ಯಾಕೆಂದ್ರೆ ಇಲ್ಲಿ ಒಂಥರ ಈಗೋ ಸಮಸ್ಯೆಗಳು ಇರುತ್ತೆ ಈ ದೇಶಗಳಿಗೆ. ಅವ್ರು ಒಮ್ಮೆಲೆ ಹಂಗೆ ಒಪ್ಕೊಳಕ್ಕಾಗಲ್ಲ. ಅವ್ರ ಲೋಕಲ್ ಆಡಿಯನ್ಸ್ ಇರ್ತಾರೆ ನೋಡಿ, ಅವರನ್ನು ಕೂಡ ಸಂತೋಷ ಪಡಿಸ್ಬೇಕು ಅಂತ. ಹಾಗೇನೆ ಸೊ ಇನ್ನು ಬಹಳ ಮುಖ್ಯವಾದ ಕೆಲವು ಅಂಶಗಳಿವೆ. ಇನ್ನು 2 ಸಾಧ್ಯತೆಗಳನ್ನ ನಾನು ಇಲ್ಲಿ ಪಟ್ಟಿ ಮಾಡಿದ್ದೀನಿ. ಒಂದು, ಚರ್ಚೆ ಮುಂದೆ ಹೋಗುವುದು. ಕೆಲವು ದಿನ ಅಥವಾ ವಾರಗಳ ನಂತರ
ಮತ್ತೆ ಮಧ್ಯವರ್ತಿಗಳ ಮೂಲಕ ಚರ್ಚೆ ಮಾಡಬಹುದು. ಮಧ್ಯವರ್ತಿಗಳು ಇವರೇ ಆಗ್ತಾರೋ ಬೇರೆಯವರು ಆಗ್ತಾರೋ ಪಾಕಿಸ್ತಾನ ಆಗ್ತಾರೋ ಗೊತ್ತಿಲ್ಲ, ಆದ್ರೆ ಮಧ್ಯವರ್ತಿಗಳು ಬೇಕಾಗ್ತಾರೆ. ಅದರ ಜೊತೆಗೆ ಮಾತನಾಡುವವರು ಬಹಳ ಮುಖ್ಯ. ಇಲ್ಲಿರುವ ಸಮಸ್ಯೆ ಏನಿದೆ ಅಂದ್ರೆ ಅಮೆರಿಕದ್ದೇ ಅವರ ಡೆಲಿಗೇಷನ್ ಸಮಸ್ಯೆ ಇದೆ. ಅವರ ಉಪಾಧ್ಯಕ್ಷರಿಗೆ ಇಂತಹ ಸಂಧಾನ ಮಾತುಕತೆಯಲ್ಲಿ ಪಾಲ್ಗೊಂಡ ಅನುಭವ ಇಲ್ಲ. ಅವ್ರ ಜೊತೆಗಿರುವ ಟೀಮಿಗೆ ಹೇಗೆ ಅವರೆಲ್ಲ ಯಾರನ್ನ ಕಳಿಸಿದ ಟ್ರಂಪ್ ಅಂದ್ರೆ ಈ ಟ್ರೇಡ್ ಡೀಲ್ ಮಾಡೋರನ್ನ ಕಳಿಸ್ಬಿಟ್ಟಿದ್ದಾರೆ. ಸೊ ರಾಜಕೀಯವಾಗಿ ಇಂಥದ್ರಲ್ಲಿ ಇದೆಯಲ್ಲ, ಟ್ರೇಡ್ ಡೀಲ್ ಮಾಡೋರು ಡೀಲ್ ಮಾಡಕ್ಕಾಗಲ್ಲ. ಬಟ್ ಅದು ಸಮಸ್ಯೆ. ಅದ್ರ ಜೊತೆಗೆ ಅಮೆರಿಕದ ಇನ್ನೊಂದು ಸಮಸ್ಯೆ ಟೀಮ್ದು ಅಂದ್ರೆ JD ವ್ಯಾನ್ಸ್ ಅವರಿಗೆ ಎಷ್ಟರ ಮಟ್ಟಿಗೆ ಅಧಿಕಾರ ಇದೆ ಗೊತ್ತಿಲ್ಲ. ಇವು ಇಡೀ ಟೀಮ್ ಫೋನ್ ಮಾಡೋದು, ಟ್ರಂಪ್ ಕೇಳೋದು ಮಾಡೋದು, ಅದು ಹುಚ್ಚು ದೊರೆ ಅಂತ. ಸೊ ಅದೊಂದು ಬಹಳ ಇದು ಸೀರಿಯಸ್ ಆದ್ದು ಪ್ರಾಬ್ಲಮ್ ಅಂತ. ಸೊ ಇನ್ನು ನೋಡೋಕ್ ಹೋದ್ರೆ ಒಂದು ಈ ಮಾತುಕತೆ ಒಂದು ದಾರಿಯನ್ನ ತೆರೆದಿದೆ ಅನ್ನೋದನ್ನ ನಾನು ಹೇಳಬಲ್ಲೆ. ಪಾಕಿಸ್ತಾನದಲ್ಲಿ ನಡೆದ ಒಂದು ಡೋರ್ ಈಸ್ ಓಪನ್ ಅಂತ. ಇದೇ ಮಾತನ್ನ ಪಾಕಿಸ್ತಾನದ ವಿದೇಶಾಂಗ ಸಚಿವರು ಕೂಡ ಬೆಳಗ್ಗೆ ಸ್ವಲ್ಪ ಹೊತ್ತು ಮೊದಲು ನಡೆಸಿದ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ರು. ಮಾತುಕತೆ ಪ್ರಾರಂಭ ಆಗಿದೆ, ಲೆಟ್ ಅಸ್ ಇದು ಕಂಟಿನ್ಯೂ ಆಗುತ್ತೆ, ಎರಡು ದೇಶಗಳು ಅನ್ನೋದಕ್ಕೆ ನಾವು ರೆಡಿ ಇದ್ದೀವಿ ಅನ್ನೋ ಮಾತನ್ನ ಅವರು ಹೇಳಿದ್ದಾರೆ. ಅದರಿಂದ ಈ ಮಾತುಕತೆ ಈಗ ನಾನು ಬರ್ತಾ ಇರೋದು ಎರಡನೇ ವಿಚಾರಕ್ಕೆ. ಇದು ಬಹಳ ಮುಖ್ಯವಾದ ಅಮೆರಿಕದ ಗುಪ್ತಚರ ಮಾಹಿತಿ ಏನಿದೆ ಅಂತ. ಸೊ ಅದರ ಮಾಹಿತಿಗಳನ್ನ ನಾನು ತಂದಿದ್ದೀನಿ ತಮಗೆ. ಇದು ಗುಪ್ತಚರ ಮಾಹಿತಿ. ಇದರ ಪ್ರಕಾರ CIA ಮಾಹಿತಿಯ ಪ್ರಕಾರ ಚೀನಾ ಇರಾನ್ಗೆ ಶೋಲ್ಡರ್ ಫೈರ್ಡ್ ಆಂಟಿ ಏರ್ ಮಿಸೈಲ್ ಕಳಿಸೋದಕ್ಕೆ ಸಿದ್ಧತೆ ನಡೆಸ್ತಾ ಇದೆ, ಕಳಿಸಬಹುದು. ಅಂದ್ರೆ ಶೋಲ್ಡರ್ ಫೈರ್ಡ್ ಆಂಟಿ ಏರ್ ಮಿಸೈಲ್ಸ್ ಅಂತ. ಅಂದ್ರೆ ಬೆನ್ನಿನ ಮೇಲೆ ನಿಮ್ ಏನಿದೆಯಲ್ವಾ, ಭುಜದ ಮೇಲೆ ಇಟ್ಟುಕೊಂಡು ಫೈರ್ ಮಾಡುವಂತಹದ್ದು, ಅದು ಆಂಟಿ ಏರ್ ಮಿಸೈಲ್, ಅದನ್ನ ಕಳಿಸುವಂತಹದ್ದು. ಈ ವ್ಯವಸ್ಥೆ ಏನಿದೆ ಅಂದ್ರೆ ಇದು ಏನ್ ಮಾಡುತ್ತೆ ಅಂದ್ರೆ ಕಡಿಮೆ ಎತ್ತರದಲ್ಲಿ ಹಾರುವಂತಹ ಯುದ್ಧ ವಿಮಾನಗಳನ್ನ ಹೊಡೆದುರುಳಿಸೋದಕ್ಕೆ ಬಳಸಲಾಗುತ್ತೆ. ಅಂದ್ರೆ ಇದನ್ನ ಯಾಕೆಂದ್ರೆ ಒಂದೊಮ್ಮೆ ಅಮೆರಿಕಾದ ವಿಮಾನಗಳು ಬಂದು ಇರಾನ್ನಲ್ಲಿ ಇಳಿಯುವುದಕ್ಕೆ ಯತ್ನ ನಡೆಸಿದೆ, ಆಗ ಶೋಲ್ಡರ್ ಮೇಲೆ ಇಟ್ಟು ಇದನ್ನ ಫೈರ್ ಮಾಡಿದ್ರೆ ಆ ವಿಮಾನ ಉರುಳು ಬೀಳುತ್ತೆ. ಸೊ ಅತ್ಯಾಧುನಿಕವಾದ ಶಸ್ತ್ರಾಸ್ತ್ರ ಇದು. ಇದನ್ನ ಸೊ ಏನು ಅಂತಂದ್ರೆ ಇದಕ್ಕೆ ಮ್ಯಾನ್ ಪ್ಯಾಡ್ಸ್ ಅಂತಾನೂ ಕರೀತಾರೆ. ಈ ಮ್ಯಾನ್ ಪ್ಯಾಡ್ಸ್ ಅನ್ನ ಚೀನಾ ಕೊಡೋದಕ್ಕೆ ಬಹಳ ಗಂಭೀರವಾಗಿ ಯೋಚನೆ ಮಾಡ್ತಾ ಇದೆ. ಇದು ಸಿದ್ಧತೆ ನಡೀತಾ ಇದೆ ಅನ್ನುವ ಮಾಹಿತಿಯನ್ನ CIA ಕೊಟ್ಟಿದೆ. ಆದ್ರೆ ಇದನ್ನ ಈ ಸುದ್ದಿಯನ್ನ ಅಧಿಕೃತವಾಗಿ ಕನ್ಫರ್ಮ್ ಮಾಡ ಆಗಿಲ್ಲ. ಹಾಗಿದ್ರೆ ಇದು ಯಾವ ಪರಿಣಾಮ ಬೀರುತ್ತೆ ಈ ಯುದ್ಧದ ಮೇಲೆ ಅನ್ನೋದು ಅದನ್ನೇ ನಿಮ್ಗೆ ಹೇಳಿದೆ. ಸೊ ಅದರಿಂದ ಒಂದು ಟೈಮ್ ಏನ್ ಬೇಕಾಗಿತ್ತು, ಈ 2 ವಾರಗಳ ಯುದ್ಧ ವಿರಾಮ ಈ ಟೈಮ್ ಅನ್ನ ಕೊಡಬಹುದು ಅಂತ. ಒಂದು, ಇರಾನ್ಗೆ ದೊಡ್ಡ ಸೈನಿಕ ಬಲ ಇದೆ, ನೀವು ಸೈನ್ಯವನ್ನ ಏನು ಮಾಡಕ್ಕಾಗಲ್ಲ. ಮತ್ತೆ ಯಾವುದೇ ಯುದ್ಧ ಇರಲಿ, ನೀವೆಲ್ಲೋ ಆಕಾಶದಲ್ಲಿ ಬಂದು ಹೊಡೆದ್ಬಿಟ್ಟು ಒಂದು ದೇಶದ ಮೇಲೆ ಯುದ್ಧವನ್ನು ಗೆಲ್ಲಕ್ಕಾಗಲ್ಲ. ಯುದ್ಧವನ್ನು ಗೆಲ್ಲುವುದಕ್ಕೆ ನಿಮ್ಗೆ ಸೈನ್ಯ ಬೇಕು ಮತ್ತು ಇನ್ನೊಂದು ದೇಶದೊಳಗೆ ನುಗ್ಗಬೇಕು ಸೈನಿಕರು, ಅವಾಗ ಮಾತ್ರ ಯುದ್ಧವನ್ನು ಗೆಲ್ಲೋದು. ಮೇಲೆ ಹೊಡೆದ್ಬಿಟ್ಟು ನಾಶ ಪಡಿಸ್ಬಿಟ್ರೆ ಆ ದೇಶವನ್ನು ಗೆದ್ದಕ್ಕಾಗಲ್ಲ. ಸೊ ದೇಶ ಗೆಲ್ಲುವಾಗ ಒಳಗೆ ನುಗ್ಗಬೇಕು ಅಂತ, ಆ ನುಗ್ಗುವಿಕೆ ಬೇಕು, ಅದಕ್ಕೆ ಸೈನ್ಯ ಬೇಕು. ಸೊ ಅದರಿಂದ ಈಗುವರೆಗೆ ನಡೀತಾ ಇರೋದು ಏನಿದ್ರು ಕೂಡ ಏರ್ ಸ್ಟ್ರೈಕ್ಸ್ಗಳು, ಏರ್ ಸ್ಟ್ರೈಕ್ಸ್ ನಾಶ ಮಾಡುವುದಕ್ಕೆ. ಸೊ ಇನ್ನು ಇದರಿಂದ ಪರಿಣಾಮವಾಗಿ ಏನಾಗುತ್ತೆ ಅಂದ್ರೆ ಈ ಒಂದು ಶೋಲ್ಡರ್ ಮೇಲೆ ಇಟ್ಕೊಳ್ಳೋಂತ ಇದು ಬಂದ್ರೆ ಅಮೆರಿಕ ಮತ್ತು ಇಸ್ರೇಲ್ನ ಯುದ್ಧ ವಿಮಾನಗಳು ಇದೆಯಲ್ಲ, ಅವರು ಇರಾನ್ ಮೇಲೆ ಹಾರಾಡುವುದಕ್ಕೆ ಕಷ್ಟ ಆಗಬಹುದು ಅಂತ. ಅಂದ್ರೆ ಏರ್ ಸುಪೀರಿಯಾರಿಟಿ ಏನು ಅಮೆರಿಕ ಕ್ಲೇಮ್ ಮಾಡ್ಕೊತಾ ಇದೆ, ಏರ್ ಸುಪೀರಿಯಾರಿಟಿ ನಾವೇ ಮುಗಿದೋಯ್ತು, ಅವರ ಏರ್ ಫೋರ್ಸ್ ಮುಗಿಸ್ಬಿಟ್ಟಿದೀವಿ ಅಂತ ಹೇಳುತ್ತೆ, ಅದು ಸುಳ್ಳು. ಏರ್ ಫೋರ್ಸ್ ಅನ್ನ ಸಂಪೂರ್ಣವಾಗಿ ಮುಗಿಸಕ್ಕಾಗಲ್ಲ, ಯಾಕೆಂದ್ರೆ ಅವರ ಹಿಂದೆ ಚೀನಾ, ರಷ್ಯಾ ಇದೆ, ಅವ್ರ ಹತ್ರ ಶಸ್ತ್ರಾಸ್ತ್ರ ಇದೆ. ಮತ್ತೆ ಈಗ ಅದನ್ನು ಇದು ಮಾಡಕ್ಕಾಗಲ್ಲ. ಇವರು ಹೇಳ್ತಾ ಇರೋದು ಏನು ಚೀನಾ ಅಂತ ಅಂದ್ರೆ, ಇದು ನೋಡಿ ನಾವು ಮೊದಲೇ ಇರಾನ್ ಜೊತೆ ಮಾಡ್ಕೊಂಡು ಒಪ್ಪಂದ ಈಗ ಕಳಿಸ್ತಿದ್ವಿ. ಸೊ ಈ ಯುದ್ಧ ನಡೀತಿದೆ ಅಂತ ಹೇಳುವ ಕಾರಣಕ್ಕಾಗಿ ನಾವು ಮೊದಲು ಮಾಡಿಕೊಂಡ ಒಪ್ಪಂದವನ್ನ ಏನು ಮಾಡಕ್ಕಾಗಲ್ಲ. ಇದು ಚೀನಾ ಮತ್ತು ರಷ್ಯಾದ ವಾದ. ಅಂದ್ರೆ ಇಂಡೈರೆಕ್ಟ್ಲಿ ಆರ್ ಡೈರೆಕ್ಟ್ಲಿ ಚೀನಾ ಅಂಡ್ ರಷ್ಯಾ ಎಂಟರಿಂಗ್ ಇನ್ ಟು ವಾರ್ ಅಂತ. ಇದು ಈ ಯುದ್ಧ ಇನ್ನಷ್ಟು ಕಾಲ ನಡೆಯುವಂತೆ ಮಾಡಬಹುದು. ಮತ್ತು ಅದರ ಜೊತೆಗೆ ಅಮೆರಿಕ ಮತ್ತು ಚೀನಾದ ನಡುವಿನ ವೈರತ್ವ ಇದೆಯಲ್ಲ, ಅದು ಇದರಿಂದ ತೀವ್ರಗೊಳ್ಳುವ ಚಾನ್ಸಸ್ ಇದೆ. ಹಾಗೇನೆ ಜಾಗತಿಕ ರಾಜಕಾರಣದಲ್ಲಿ ಬ್ಲಾಕ್ ಟು ಬ್ಲಾಕ್ ಅಂತ ನಾವು ಏನಂತೀವಿ, ಒಂದ್ ಕಡೆ ಚೀನಾ ಬ್ಲಾಕ್, ಇನ್ನೊಂದ್ ಕಡೆ ಅಮೆರಿಕ ಬ್ಲಾಕ್, ಅದು 2 ಬ್ಲಾಕ್ಗಳು ದಟ್ ಬಲಗೊಳ್ಳೋದಕ್ಕೆ ಅದು ಕಾರಣ ಆಗಬಹುದು. ಸೊ ಈಗ ನೋಡಿ, ಅಮೆರಿಕ ಮತ್ತು ಇರಾನ್ ನಡುವೆ ಸುಮಾರು 6 ವಾರಗಳಿಂದ ಈ ಯುದ್ಧ ನಡೀತಾ ಇದೆ. ಸೊ ಸೀಸ್ ಫೈರ್ ಮಾತುಕತೆ ನಡೀತಾ ಇದೆ. ಇದೇ ಸಮಯದಲ್ಲಿ ಈ ಶಸ್ತ್ರಾಸ್ತ್ರ ಸರಬರಾಜಿನ ಸುದ್ದಿ ಬಂತು.
ಇದೇ ಇಂಪಾರ್ಟೆಂಟ್ ಅಂತ. ಈ ಶಸ್ತ್ರಾಸ್ತ್ರಗಳ ಇರಾನಿಯನ್ ಕೈಲಿ ಮತ್ತೆ ಸಿಕ್ಕರೆ ಅವರು ಅಮೆರಿಕ ದೊಡ್ಡ ಅಣ್ಣ ಬಿಡಲ್ಲ. ಈಗಲೇ ಅರ್ಧ ಬಡಿದು ಬಿಟ್ಟಿದ್ದಾರೆ ದೊಡ್ಡ ಅಣ್ಣ. ಸೊ 6 ವಾರಗಳಲ್ಲೇ ಈಗ ಶಾಂತಿ ಮಾತುಕತೆಯ ಹಂತಕ್ಕೆ ಅಮೆರಿಕ ಬಂದಿದೆ. ಸುಲಭ ಅಲ್ಲ, ಯಾಕಂದ್ರೆ ನಾನು ಹಿಂದೆ 2-3 ವಿಶ್ಲೇಷಣೆ ಹೇಳಿದೆ. ಇರಾನಿಯನ್ಗೆ ಏನಿದೆ ಗೊತ್ತಾ, ಅವರಿಗೆ ಸಾವಿನ ಹಂಗಿಲ್ಲ ಕಂಡ್ರಿ. ನೀವು ನನ್ನ ದೇಶ ನುಗ್ಗಿದ್ದೀರಿ, ನಮ್ಮನ್ನು ನಾಶ ಪಡಿಸ್ತಿದ್ದೀರಿ, ನಾವು ನಿಮ್ಮನ್ನು ಬಿಡಲ್ಲ. ನಾವು ನಾಶ ಆದ್ರೂ ನಿಮ್ಮನ್ನು ಬಿಡಲ್ಲ. ಇಂತಹ ಒಂದು ಬದ್ಧತೆ ಇದೆಯಲ್ಲ, ಅಂತಹ ಸೈನ್ಯವನ್ನ, ಅಂತಹ ರಾಷ್ಟ್ರವನ್ನ ಅಲುಗಾಡಿಸೋದು ಕಷ್ಟ. ಅಲ್ಲಿ ದೇಶ ಪ್ರೇಮ ಇದೆ, ಇರಾನಿಯನ್ನರ ದೇಶ ಪ್ರೇಮ ಇದೆ. ಅಮೆರಿಕದ ದೇಶ ಪ್ರೇಮ ಇರ್ಬೇಕಾಗಿಲ್ಲ, ಅವ್ರಿಗೆ ಸಂಬಂಧ. ಯಾರ್ದೋ ಪರವಾಗಿ ಹೋರಾಟ ಮಾಡೋದು. ಅದು ಯಾರ ಪರವಾಗಿ ಅಂತಂದ್ರೆ ಇಸ್ರೇಲ್ ಪರವಾಗಿ, ನೇತನ್ಯಾಹು ಪರವಾಗಿ, ಯಹೂದಿಯರು, ಯಾರ್ದೋ ಪರವಾಗಿ ಯುದ್ಧ ಮಾಡುವುದಕ್ಕೂ ನಮಗಾಗಿ ನಾವು ಯುದ್ಧ ಮಾಡೋದಕ್ಕೂ ವ್ಯತ್ಯಾಸ ಇದೆ. ನಮಗಾಗಿ ನಾವು ಯುದ್ಧ ಮಾಡುವಾಗ ನಮ್ಮ ಹತ್ರ ಶೌರತ್ವ ಇರುತ್ತೆ, ಆಯ್ತಾ, ಅದ್ರ ಜೊತೆಗೆ ಬದ್ಧತೆ ಇರುತ್ತೆ. ನಾನು ಮುಗಿಬೇಕು ಅಂತ ನಿನ್ನ ಮುಗಿಸ್ಬೇಕು, ತಾಳಿ ಅಂತಿರುತ್ತೆ. ಆ ಯುದ್ಧದ ಇದೇ ಬೇರೆ. ಸೊ ಆದ್ರಿಂದ ಅಂತಹ ಮನಸ್ಥಿತಿ ಇರಾನ್ಗೆ ಇದೆ, ಅಮೆರಿಕಕ್ಕಿಲ್ಲ. ಅದೇ ಕಾರಣ ಅಮೆರಿಕ ಬಹುತೇಕ, ನಾನು ಹಿಂದೆ ಹೇಳಿದೆ, ಅಫ್ಘಾನಿಸ್ತಾನದಿಂದ ಹಿಡಿದು ಎಲ್ಲೆಲ್ಲೋ ಹೋಗಿ ಹೊಡ್ಸ್ಕೊಬರೋದು ಯಾಕೆ ಕಾರಣ ಅಂದ್ರೆ, ಅಲ್ಲಿ ಅವರ ದೇಶ ಪ್ರೇಮ ಇನ್ವಾಲ್ವ್ ಆಗಿ, ಅವ್ರ ದೇಶಕ್ಕೆ ಅಮೆರಿಕಕ್ಕೆ ಏನು ಸಮಾಧಾನ ಇಲ್ಲ. ಈ ಯುದ್ಧ ತಗೊಳ್ಳಿ, ಅಮೆರಿಕರು ಆರಾಮಾಗಿದ್ದಾರೆ, ದೂರ ಹೊಡೆಯೋಕ್ಕೂ ಆಗಲ್ಲ. ಇನ್ಯಾರನ್ನೋ ಬಲಿ ಕೊಟ್ಕೊಂಡು ಇನ್ಯಾರ್ದೋ ಜೀವ ತೆಕ್ಕೊಂಡು ಮಾಡ್ಕೊಂಡು ಓಡಾಡ್ತಿದ್ದಾರೆ. ಅದರಿಂದ ಅಲ್ಲಿ ಸೈನಿಕರಿಗೆ ಅನ್ಸುತ್ತೆ, ಯಾಕಪ್ಪ ನಮ್ಗೆ ಯಾಕೆ ಇಲ್ಲಿ ಹೆಂಡತಿ ಮಕ್ಕಳು ಬಿಟ್ಕೊಂಡು ಇವ್ರ ಸಲುವಾಗಿ ಹೋರಾಡಬೇಕು ಅಂತ. ಅದೇ ಅರ್ಧ ಯುದ್ಧ ಸೋಲುವುದಕ್ಕೆ ಕಾರಣ. ಅಮೆರಿಕಕ್ಕೆ ಆಗಿದ್ದು ಇದೇನೆ ಅಂತ ನನಗೆ ಅನ್ಸುತ್ತೆ ಈಗ. ಸೊ ಅದರಿಂದ ಇನ್ನು ಹೀಗೇನೆ ಅಂತ 100% ಹೇಳೋದಕ್ಕೆ ಸಾಧ್ಯ ಆಗಲ್ಲ. ಸೊ ಒಂದು, ಅದನ್ನ ನಾನು ಮೊದಲು ಹೇಳಿದಂತೆ, ಚೀನಾ ಶಸ್ತ್ರಾಸ್ತ್ರ ಕಳಿಸೋದಕ್ಕೆ ಯತ್ನ ನಡೆಸ್ತಾ ಇದೆ. ಇದು ಚೀನಾ ಮತ್ತು ರಷ್ಯಾ ಯುದ್ಧದಲ್ಲಿ ಇನ್ವಾಲ್ವ್ ಆದ ಹಾಗೆ ಅದು ಬಹಳ ಇದಾದ್ದು. ಇದೆಲ್ಲದರ ಪರಿಣಾಮ ಈ ಮಾತುಕತೆ ಏನಿದೆ, ಮತ್ತೆ ಮಾತುಕತೆ ಪ್ರಾರಂಭ ಆಗಿ ಶಾಶ್ವತವಾಗಿ ಯುದ್ಧ ವಿರಾಮ ಬಂದರೆ ಮಾತ್ರ ಓಕೆ. ಯಾಕೆಂದ್ರೆ ಅದಿಲ್ಲದಿದ್ರೆ ಇದು ಇನ್ನೊಂದು ರೀತಿಯಲ್ಲಿ ಯುದ್ಧ ಟರ್ನ್ ತಗೊಳುತ್ತೆ. ಅದ್ರ ಜೊತೆಗೆ ಇರಾನ್ ಜೊತೆಗೆ ಯಾರೂ ಎಲ್ಲ ಇಸ್ರೇಲ್ ಜೊತೆಗಿದ್ದಾರೆ ಅಂತ ಅಮೆರಿಕ ಅಂದ್ಕೊಂಡಿತ್ತು. ಈಗ ಚೀನಾ ಓಪನ್ ಆಗಿ ಬರ್ತಾ ಇದೆ. ಚೀನಾ ಇಸ್ ದ ಬಿಗ್ಗೆಸ್ಟ್ ಎಕಾನಮಿ. ಚೀನಾ ಶಸ್ತ್ರಾಸ್ತ್ರಗಳಿವೆ, ಎಲ್ಲ ಇದೆ. ಆದ್ರಿಂದ ವಾಟ್ ವಿಲ್ ಹ್ಯಾಪನ್ ನೆಕ್ಸ್ಟ್ ಹೇಳೋದು ಕಷ್ಟ, ಬಹಳ ಕಷ್ಟ ಸ್ಥಿತಿ ಇದೆ ವಿಶ್ವಕ್ಕೇನೆ ಅಂತ. ಸೊ ದೊಡ್ಡಣ್ಣಿಗೆ ಬುದ್ಧಿ ಬಂದ್ರೆ ಓಕೆ, ಇಲ್ದಿದ್ರೆ ಹುಚ್ಚರನ್ನ ಆಯ್ಕೆ ಮಾಡಿದ್ರೆ, ಇಂಥ ಟ್ರಂಪ್ ಅಂತ ಹುಚ್ಚರಿದಾರಲ್ಲ, ಬಲಪಂಥೀಯ ಹುಚ್ಚರು, ಅವ್ರು ಆಯ್ಕೆ ಮಾಡಿದ್ರೆ ಆಗ ಕಥೆ ಇಷ್ಟೆ. ಅವ್ರಿಗೆ ಯುದ್ಧ, ಹಿಂಸೆ, ಸಾವು ಬಹಳ ಇಷ್ಟ. ಅವ್ರಿಗೆ ಅದನ್ನ ನೋಡ್ಬೇಕು ಅಂತ ಬಯಸ್ತಾರೆ, ಅದರಲ್ಲೇ ಅವ್ರು ನಾಶ ಆಗ್ತಾರೆ. ಲೆಟ್ಸ್ ವೇಟ್ ಅಂಡ್ ಸಿ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಾಗ ಮತ್ತೆ ಬರ್ತೀನಿ. ನಾನು ವೈನ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋಕೆ ಬರಬೇಡ. ಹಾಗೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮನ ಉಳಿಸಿ, ನನ್ನನ್ನು ಆಶೀರ್ವದಿಸಿ. ಎಲ್ಲರಿಗೂ ನಮಸ್ಕಾರ.